ಪ್ರೊ ಕಬಡ್ಡಿಯಲ್ಲಿ ತೀರ್ಪುಗಾರ್ತಿಯಾಗಿ ಕರ್ತವ್ಯ ನಿರ್ವಹಿಸಿದ ಶ್ರೀಮತಿ ನಳಿನಾ ಅವರು, ಮುಖ್ಯ ತೀರ್ಪುಗಾರರಾಗಿ ಮುನೇಗೌಡರು, ಹಾಗೆ ರಾಷ್ಟ್ರೀಯ ತೀರ್ಪುಗಾರರು ಶ್ರೀಮಂತ್ ರಾಜ್ಯದವರು. ಲಾಬಿ ಲೈನ್ ಪ್ರವೇಶವಾಗ್ತಾ ಇದೆ ಅನ್ನೋ ತೀರ್ಮಾನವನ್ನ ತೀರ್ಪುಗಾರರು ನೀಡ್ತಾ ಇದ್ದಾರೆ. ಸ್ವಾಸ್ತಿಕ್ ತಂಡಕ್ಕೊಂದು ಆಘಾತ. ಶಿವಣ್ಣ ಶಿವಣ್ಣ ಸ್ಕ್ರೀನ್ ಮೇಲೆ ಏನೋ ಬತ್ತಾವದೆ, ಸ್ಕ್ರೀನ್ ಮೇಲೆ ಏನೋ ಬತ್ತಾದ ಕಾಣ. ಅದೇನೋ ಎ ಅಂತ ಒಂದು ರೌಂಡ್ ಬತ್ತಾವದೆ. ಬಲಿಷ್ಠ ತಂಡಗಳ ಭವಿಷ್ಯ ನಿರ್ಧರಿಸಲು ರೋಚಕ ಪಂದ್ಯ ಇದೀಗ ಪ್ರಾರಂಭವಾಗ್ತಾ ಇದೆ. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಮಲ್ಲೇಶ್ವರಂ ವಿರುದ್ಧ ಕ್ಲಾಸಿಕ್ ನ್ಯಾಷನಲ್ಸ್ ಯಶವಂತಪುರ, ಬೆಂಗಳೂರಿನ ಪ್ರಮುಖ ಬಡಾವಣೆಗಳ ನಡುವಿನ ಪ್ರತಿಷ್ಠೆಯ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ಒಂದು ಯಶವಂತಪುರವನ್ನು ಪ್ರತಿನಿಧಿಸಿದರೆ ಮತ್ತೊಂದು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿಕೊಳ್ಳುತ್ತೆ. ಎರಡು ತಂಡಗಳಿಗೆ ಶರತ್ ಕರ್ನಾಟಕ ರಾಜ್ಯ ತಂಡವನ್ನು ಜೂನಿಯರ್ ವಿಭಾಗದಲ್ಲಿ ಪ್ರತಿನಿಧಿಸಿದ ಪ್ರತಿಭೆ ಶರತ್, ಕಬಡ್ಡಿ ಗೇಲಿ ಮಾಡಿಸಿದಂತ ಉಂಟನೆಯ ನೀಲಕಾಯ ದಾಳಿಗಾರ. ಮುಟ್ಟಿದ್ದೇನೆ ಅನ್ನೋ ಮನವಿ ಇಲ್ಲಿ ತೀರ್ಪುಗಾರರಿಗೆ ಬಿಟ್ಟಿದ್ದು. ಡೆಲ್ಲಿ ಜವಾನ್ ತಂಡವನ್ನು ಪ್ರೊ ಕಬಡ್ಡಿಯಲ್ಲಿ ಪ್ರತಿನಿಧಿಸಿದ ಪ್ರತಿಭೆ ನಮ್ಮ ಬೆಂಗಳೂರಿನ RC ಕಾಲೇಜಿನ ವಿದ್ಯಾರ್ಥಿ ಚೇತನ್. ಅದ್ಭುತವಾದ ಒಂದು ಕಲಾತ್ಮಕವಾದಂತಹ ಪ್ರದರ್ಶನವನ್ನು ಮಾಡ್ತಾ ಡೈವಿಂಗ್ ಮುಖೇನ ಕೈನಲ್ಲಿ ಎದುರಾಳಿ ಪಾದ ಮುಟ್ಟಿದ್ದಾನೆ. ಹ್ಯಾಂಡ್ ಟಚ್ ಪಾಠನ ಗಳಿಸಿಕೊಂಡಿದ್ದಾನೆ. ಸ್ಕಿಲ್ಡ್ ಗೇಮ್ ಬೈ ಚೇತನ್. ನಮ್ಗೊಂದಿದ್ರೆ ಕೊಟ್ರಣ. ಸ್ವಸ್ತಿಕ್ ತಂಡದ ಅನುಭವಿ ಕಿಲಾಡಿ. ನಮ್ಗೊಂದಿದ್ರೆ ಮತ್ತೆ ಶರತ್ ಜೂಡನ ಹೆಗಲಿಗೆ ಹೊತ್ತಿದ್ದಾನೆ. ನಿರ್ವಹಣೆಯ ನಿರ್ಣಾಯಕ ದಾಳಿ. ಮಾಡು ಮಡಿದಾಳಿ, ಮಾಡು ಇಲ್ಲವೇ ಮಡಿದಾಳಿ. ಬೋನಸ್ ಗಳಿಸುವ ಪ್ರಯತ್ನದಲ್ಲಿ ಬಾತ್ರೂಮ್ಗೆ ಹೋಗಿಲ್ಲ ನಾನು. ಇದೇನೋ ಎ ಅಂತ ಗೊತ್ತಾವದೆ. ನಿಯಮವನ್ನ ನಮ್ಮ ಅಮೆಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಚೆನ್ನಾಗಿ ಮಾಡ್ತಾ ಇಲ್ವೇ? ಲಕ್ಷಿತ್ ಮತ್ತು ಚೇತನ್ ಸಭೆ ಸಹಕರಿಸಿ ಇತ್ತೀಚೆಗೆ ನೂತನವಾದಂತಹ ಒಂದು ಪಾಲಿಸಿ, ಒಂದು ಕಾನೂನು, ಒಂದು ನಿಯಮವನ್ನ ಜಾರಿಗೆ ತರಲಾಗಿದೆ ಅಮೆಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ. ಸೊ ಹಾಗಾಗಿ ತೀರ್ಮಾನ ಕಾಯ್ದಿರಿಸಲಾಗಿದೆ. ಎಸ್ ಚೇತನ್ ಚಾಲಾಕಿ ಆಟಗಾರ, ಆತನಿಗೆ ಪಶ್ಚಿಮ ಬುಕ್ಕಿನ ಮುಟ್ಟಿ ಒಂದು ಅಂಕವನ್ನ ಗಳಿಸಿಕೊಂಡಿದ್ದೇನೆ. ತೋರಿಸ್ಬಿಡ್ದು. ಪ್ರಮುಖ ದಾಳಿಗಾರ ಲಕ್ಷಿತ್ ಕೂಡ ಇಂಜುರಿಯಿಂದ ಬಳಲ್ತಾ ಇದ್ದಾನೆ.
4 ಅಂಕವನ್ನ ಸ್ವಸ್ತಿಕ್, 3 ಅಂಕವನ್ನ ಕ್ಲಾಸಿಕ್ ನ್ಯಾಷನ್ಸ್. 1 ಅಂಕದ ಮುನ್ನಡೆಯಲ್ಲಿದೆ. 4-3 ಇನ್ ಫೇವರ್ ಆಫ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಸ್ವಸ್ತಿ ಸ್ಪೋರ್ಟ್ಸ್ ಕ್ಲಬ್ ಮಲ್ಲೇಶ್ವರಂ 1 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. 4-3 ಪಂದ್ಯ ಆರಂಭ ಕಂಡಿದೆ. 4-3 ಇನ್ ಫೇವರ್. ವಾಲಂಟಿಯರ್ಸ್ ಗೆಟ್ ರೆಡಿ. ಸಂಜಯ್ ದಾಳಿ ವಿಭಾಗದಲ್ಲಿ ಸಹೋದರರಿಬ್ಬರು ಸಂಜಯ್ ಮತ್ತು ಅಜಯ್ ತಂಡದ ಅನುಭವಿ ಕಿಲಾಡಿಗಳು. ಸೋಲು ಗೆಲ್ಲೋ ಪಂದ್ಯಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ. ಸಹೋದರರಿಬ್ಬರ ಸವಾಲನ್ನು ಸ್ವೀಕರಿಸಿದ ಚೇತನ್ ಅನುಭವಿ ಕಿಲಾಡಿ. ಪ್ರೊ ಕಬಡ್ಡಿಯಲ್ಲಿ ಡೆಲ್ಲಿ ದಬಾಂಗ್ ತಂಡವನ್ನು ಪ್ರತಿನಿಧಿಸಿದ ಪ್ರತಿಭೆ ಯಶಸ್ವಿಯಾಗಿ ವಾಲಂಟಿಯರ್ಸ್ ಗೆಟ್ ರೆಡಿ. ಮಳೆಯ ಸಿಂಚನ ಆಗ್ತಾ ಇದೆ ಅಂಕಣಕ್ಕೆ. ವಾಲಂಟಿಯರ್ಸ್ ರೆಡಿ ಆಗಿರಿ ಸ್ವಲ್ಪ. ಅಜಯನ ನಿರೀಕ್ಷೆಯನ್ನ ಹುಸಿಗೊಳಿಸಿ ಒನ್ಸ್ ಅಗೇನ್ ಹಿರಿಯ ಆಟಗಾರನಾಗಿ ಚೇತನ್ ಪ್ರೊ ಕಬಡ್ಡಿ ಆಟಗಾರ ಡೆಲ್ಲಿ ದಬಾಂಗ್ ತಂಡವನ್ನು ಪ್ರತಿನಿಧಿಸಿದ ಬೆಂಗಳೂರಿಗ ಎಸ್ ಮತ್ತೊಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ಚಾಲಾಕಿ ಆಟಗಾರ ಚೇತನ. 2+2 4 ಪಾಯಿಂಟ್ ಗೋಸ್ ಟು ಚೇತನ್. ಸ್ವಸ್ತಿಕ್ ತಂಡಕ್ಕೆ ಉತ್ತಮ ಶುಭಾರಂಭವನ್ನು ನೀಡಿದ್ದಾನೆ ಹಿರಿಯ ಆಟಗಾರನಾಗಿ. ಜೂನಿಯರ್ ಸೀನಿಯರ್ ವಿಭಾಗದಲ್ಲಿ ಇಟ್ಸ್ ಎ ಡ್ರೂ ಆರ್ ಡೈರೆಕ್ಟ್. ಮೊದಲ ದಾಳಿಯ ಡ್ರೂ ಆರ್ ಡೈರೆಕ್ಟ್. ಶರತ್ನ ಹೆಗಲಿಗೆ ಮಾಡುಮಡಿ ದಾಳಿಯ ಹೊಣೆ. ಅದ್ಭುತವಾದ ಹಿಡಿದ ಒಳ ಕ್ಯಾಚ್. ವಾಕ್ರಂತೆ ಹುಂಕರಿಸಿದ್ದಾರೆ. ಒಬ್ಬನ ಮೇಲೆ 7 ಜನ ಒಮ್ಮೆಲೆ ಬಿದ್ದಿದ್ದಾರೆ. ಶರತ್ ಬೋನಸ್ಗಾಗಿ ಮನವಿ ತಿರಸ್ಕೃತಗೊಳ್ತಾ ಇದೆ. ಒಣ ಕಾಂಬಿನೇಷನ್ ಕ್ಯಾಚ್. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಒಂದು ಅತ್ಯುತ್ತಮವಾದ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದೆ. ಪಂದ್ಯ ಸಾಗ್ತಾ ಇದೆ. 10-3 ಇನ್ ಫೇವರ್ ಆಫ್ ಸ್ವಸ್ತಿಕ್. ಆರಂಭಿಕ ಆಘಾತವನ್ನ ಚೇತನ್ ತಂಡಕ್ಕೆ ನೀಡಿದ್ದಾನೆ. ಎದುರಾಳಿ ತಂಡದ ವಿರುದ್ಧ ಅದ್ಭುತ ಪ್ರದರ್ಶನವನ್ನು ನೀಡಿದ. 10-3 7 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಮಲ್ಲೇಶ್ವರಂ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. 10-3 ಹಿರಿಯ ಆಟಗಾರನಾಗಿ ಸಂಜಯ್ ಅನುಭವಿ ಕಿಲಾಡಿ, ಶ್ರೇಷ್ಠ ಡಿಫೆಂಡರ್ ಕೂಡ. ತಂಡದ ನಾಯಕ ತಂಡವನ್ನು ನಿಯಂತ್ರಿಸುವ ಸೂಚನೆ ಬರ್ತಾ ಇದೆ ತೀರ್ಪುಗಾರರಾದಂತಹ ರಾಜ್ಯರವರಿಂದ. ಶ್ರೀಮತಿ ನಳಿನ ಅವರು, ಶ್ರೀಮತಿ ಮುನೇಗೌಡರು, ಶ್ರೀಮತಿ ರಾಜ್ಯರವರು ತೀರ್ಪುಗಾರಿಕೆಯಲ್ಲಿ, ಶ್ರೀಮತಿ ಶಾಂತಮ್ಮನವರು, ಹಾಗೆ ದೀಪಗೌಡರು, ಹಾಗೆ ಬಾಬರವರು ಗುಣಿಕೆಗಾರರಾಗಿ, ಡ್ಯೂಡೈನ್ ಮೇಂಟೈನರ್ ಆಗಿ, ಹಾಗೆ ಟೈಮರ್ನ ನಿರ್ವಾಹಕರಾಗಿ ಬಾಬು ಕರ್ತವ್ಯ ನಿರ್ವಹಿಸಿದ 6 ಜನ ಬೆಳಿಗ್ಗೆಯಿಂದ ಪ್ರಾರಂಭ ಕಂಡ ಈ ಪಂದ್ಯಾವಳಿಯನ್ನು ಅತ್ಯಂತ ಯಶಸ್ವಿಯಾಗಿ ಲೋಪದೋಷ ಬಾರದ ಹಾಗೆ ನಿಷ್ಪಕ್ಷಪಾತ ನಿರ್ಣಯಗಳನ್ನು ನೀಡಿ ಈ ಪಂದ್ಯಾವಳಿಯನ್ನು ನಿಯಂತ್ರಿಸಿಕೊಳ್ತಾ ಇದ್ದಾರೆ. ಅವರ ಶ್ರಮಕ್ಕೆ, ಅವರ ಸೇವೆಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸಲೇಬೇಕು. ಪ್ರತಿ ಪಂದ್ಯದಲ್ಲೂ ಕೂಡ ವಿಶ್ರಾಂತಿಯನ್ನು ಪಡೆಯದೆ ನಿಷ್ಪಕ್ಷಪಾತದ ನಿರ್ಣಯಗಳನ್ನು ನಿರ್ಣಾಯಕರಲ್ಲಿ ನೀಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆ. ಇದರೊಂದಿಗೆ ಪಂದ್ಯದ ಪ್ರಥಮಾರ್ಧದ ಮುಕ್ತಾಯದ ನಿಶಾನೆ ಮುಖ್ಯ ತೀರ್ಪುಗಾರರಾದ ಮುನೇಗೌಡರಿಂದ ಮೂಡಿ ಬರ್ತಾ ಇದೆ. ಮಳೆ ಬರೋ ಸಾಧ್ಯತೆ, ದಯವಿಟ್ಟು ಸ್ವಲ್ಪ ವಾಲಂಟಿಯರ್ಸ್ ನಮ್ಗೆ ಸಹಕರಿಸಬೇಕು.
ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಂಡು ದ್ವಿತೀಯತೆಗೆ ಚಾಲನೆ ನೀಡಲಾಗ್ತಾ ಇದೆ. 10-3 ಇನ್ ಫೇವರ್ ಆಫ್ ಸ್ಪೋರ್ಟ್ಸ್ ಕ್ಲಬ್. ಲಾಸ್ಟ್ ಅಂಡ್ ಫೈನಲ್ ಕಾಲ್ CQL. ಆಕಾಶ್ ಟೀಮ್ ರೆಡಿ ಮಾಡ್ಕೊ ಬನ್ನಿ. ಮಳೆ ಬಂದ್ರೆ ತಟ್ಟೆ ಇಲ್ಲ, ಚಂಬು ಇಲ್ಲ, ಪ್ರಶಸ್ತಿ ಇಲ್ಲ, ಪ್ರಶಸ್ತಿ ನಗದು ಇಲ್ಲ. ಸೊ ನಿಮಗೆ ಪ್ರಶಸ್ತಿ ಬೇಕು, ಪ್ರಶಸ್ತಿ ನಗದು ಬಹುಮಾನ ಬೇಕು. ನನ್ನ ಬಾಬುದು ದೊಡ್ಡದು, ಅವ್ರ ಹೃದಯ. ಬಾಬು ಕಾಣ್ತಿಲ್ವಲ್ಲಪ್ಪ, ವಾಲಂಟಿಯರ್ ಹೋಗಿದ್ದೀರಾ? ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ವಿಲ್ ಬಿ ಪ್ಲೇಡ್ ಬಿಟ್ವೀನ್ CQL ವರ್ಸಸ್ HYC ಹೆಸರುಘಟ್ಟ. ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್. ಅದ್ಭುತವಾದ ಹಿಡಿತವನ್ನು ಮತ್ತೆ ಚೇತನ್ ದೇವಾಂಗ ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ. ಒಬ್ಬ ಪ್ರೋ ಕಬಡ್ಡಿ ಖ್ಯಾತಿಯ. ದಯವಿಟ್ಟು ಸ್ವಲ್ಪ ರೆಡಿ ಮಾಡ್ಕೊಳ್ಳಿ, ವಾಲಂಟಿಯರ್ಸ್ ರೆಡಿಯಾಗಿ. ಈ ಪಂದ್ಯದ ಮೇಲೆ ಆರಂಭಿಕ ಮೇಲುಗೈಯನ್ನು ಸಾಧಿಸಿಕೊಂಡಿರ್ತಕ್ಕಂಥ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಉತ್ತಮವಾಗಿ ಪಂದ್ಯದ ಮೇಲೆ ಆರಂಭದಿಂದಲೇ ಆಕ್ರಮಣಕಾರಿ ಆಟ. ಚೇತನ್ ಉತ್ತಮ ಪ್ರದರ್ಶನ. ಒಬ್ಬ ಆಲ್ರೌಂಡರ್ ಆಟಗಾರ, ಅನುಭವಿ ಕಿಲಾಡಿ ಆಟಗಾರ, ಉತ್ತಮ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದ್ದಾನೆ. ತಂಡಕ್ಕೆ 8 ಅಂಕಗಳ ಅಂತರದ ಮುನ್ನಡೆಯ ನಂಟು ಲಭಿಸ್ತಾ ಇದೆ. ಸೊ 8 ಅಂಕಗಳ ಅಂತರವನ್ನು ಕಾಯ್ದಿರಿಸಿಕೊಳ್ಳುವ ತಂತ್ರಗಾರಿಕೆಯಲ್ಲಿ ಅನುಭವಿ ಕಿಲಾಡಿಗಳು ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಲಾಸ್ಟ್ ಅಂಡ್ ಫೈನಲ್ ಕಾಲ್ CQL ಪ್ಯಾರಾಮಿಲಿಟರಿ ಫೋರ್ಸ್ ಬೆಂಗಳೂರು ವರ್ಸಸ್ HYC ಹೆಸರುಘಟ್ಟ. ಬೇಗ ಬನ್ನಿ, ಇದು ಅಂತಿಮ ಕ್ವಾರ್ಟರ್, ಲಾಸ್ಟ್ ಕ್ವಾರ್ಟರ್. ಬಾಬು ಎಲ್ಲಿದ್ದಾರೆ? ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್. ಪಂದ್ಯದ ಮೇಲೆ ಆರಂಭದಿಂದಲೇ ಕೂಡ ಮೇಲಿಗೆ ಸಾಧಿಸಿಕೊಳ್ತಾ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಹಂತ ಹಂತವಾಗಿ ಸಂಜಯ್ ದಾಳಿ ವಿಭಾಗದಲ್ಲಿ ಪ್ರಮುಖ ದಾಳಿಗರ ಲಕ್ಷಿತ್ನ ಅನುಪಸ್ಥಿತಿ. ಬ್ಯೂಟಿಫುಲ್ ಕ್ಯಾಚ್, ಸೂಪರ್ ಕಾಂಬಿನೇಷನ್, ಸೂಪರ್ ಪ್ರೀ ಪ್ಲಾನ್ ಕ್ಯಾಚ್ ಆಫ್ ದ ಮ್ಯಾಚ್ ಅಂತಾನೆ ಹೇಳಬಹುದು. ಪೂರ್ವ ನಿರ್ಧಾರಿತ ಹಿಡಿತ. ಇಟ್ಸ್ ಅ ಪ್ರೀ ಪ್ಲಾನ್ ಕ್ಯಾಚ್, ವೆಲ್ ಪ್ರೀ ಪ್ಲಾನ್ ಕ್ಯಾಚ್ ಅಂತಾನೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದಾಳಿಗಾರ ಬರುವಾಗೆ ಅವನ ದಾಳಿಯ ಸಂಚನ್ನ ರೂಪಿಸಿ ಅದನ್ನು ಬಂಧಿಸುವಂತ ಒಂದು ಅದ್ಭುತವಾದ ಕಲಾತ್ಮಕವಾದ ಹಿಡಿತವನ್ನ ಕ್ಯಾಚ್ ಆಫ್ ದ ಮ್ಯಾಚ್ ಕಾಂಬಿನೇಷನ್ ಕ್ಯಾಚ್ನೊಂದಿಗೆ ಸ್ವಸ್ತಿಕ್ ಈ ಪಂದ್ಯ ಗೆಲ್ಲುವ ನಿಟ್ಟಿನಲ್ಲಿ ಮುನ್ನಡೆಯಲ್ಲಿ ಸಾಗ್ತಾ ಇದೆ. ಯಶವಂತಪುರ ವಿರುದ್ಧ ಮಲ್ಲೇಶ್ವರಂ, 2 ಪ್ರಮುಖ ವಿಧಾನಸಭಾ ಕ್ಷೇತ್ರಗಳ ನಡುವಿನ ಪ್ರತಿಷ್ಠೆಯ ಪಂದ್ಯದಲ್ಲಿ ಇದೀಗ ಮಲ್ಲೇಶ್ವರಂನ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಮುನ್ನಡೆಯ ಹಾದಿಯಲ್ಲಿ ಸಾಗ್ತಾ ಇದೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್ CQL ವರ್ಸಸ್ HYC ಹೆಸರುಘಟ್ಟ. ಬೇಗ ಬನ್ನಿ. ಷರತ್ತನ ದಾಳಿ, ಷರತ್ತುಬದ್ಧ ದಾಳಿ ಆಗ್ತಾ ಇದೆ. ಬಲಿಷ್ಠ ಭದ್ರಕೋಟೆಯನ್ನು ಭೇದಿಸಲು ಸಾಧ್ಯವಾಗಿ ಷರತ್ತು ಬಂದಿ ಆಗ್ತಾ ಇದ್ದಾನೆ. ಪ್ರಮುಖ ದಾಳಿಗಾರನ ಮತ್ತೊಮ್ಮೆ ಬಂಧನವಾಗ್ತಾ ಇದೆ. ಈ ಪಂದ್ಯದಲ್ಲಿ ತನ್ನ ಮನಚಾದ ಆಕ್ರಮಣಕಾರಿ ದಾಳಿಯನ್ನ ಪ್ರದರ್ಶಿಸಲಾಗ್ತಾ ಇಲ್ಲ, ವಿಫಲವಾಗ್ತಾ ಇದ್ದಾನೆ ಶರತ್. ಮತ್ತೆ ಚೇತನ್, ಅನುಭವಿ ಕಿಲಾಡಿ, ಪ್ರೋ ಕಬಡ್ಡಿಯಲ್ಲಿ ಬೆಂಗಳೂರಿನ ಪ್ರತಿಭೆ, ಡೆಲ್ಲಿ ದಬಾಂಗ್ ತಂಡವನ್ನು ಪ್ರತಿನಿಧಿಸಿದವನ, ಅವನ ಸಾಧನೆಗೋಸ್ಕರ ಒಂದು ಚಪ್ಪಾಳೆ ಬರಲಿ. ಪ್ರೋ ಕಬಡ್ಡಿಯಲ್ಲಿ ಆಡಿದ್ದಾನೆ. ಸೊ ಒನ್ ಆಫ್ ದ ಸಕ್ಸಸ್ಫುಲ್ ಪ್ಲೇಯರ್ ಆಫ್ ದ ಸ್ಟೇಟ್. ನಮ್ಮ ಕರ್ನಾಟಕದ ಒಬ್ಬ ಅದ್ಭುತ ಆಟಗಾರ, ಅದರೊಳಗೆ ಆಂಕಲ್ ಸ್ಪೆಷಲಿಸ್ಟ್ ಅಂತಾನೆ ಆತ ಖ್ಯಾತಿ. ಡಿಫೆಂಡರ್ ಆಗಿ, ಇಲ್ಲಿ ರೈಡರ್ ಆಗಿ ಉತ್ತಮ ಪ್ರದರ್ಶನವನ್ನು ತಂಡಕ್ಕೆ ನೀಡಿದ್ದಾರೆ. 13-4 9 ಅಂಕಗಳ ಅಂತರವನ್ನು ಕಾಯ್ದಿರಿಸಿಕೊಳ್ತಾ ಇದೆ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಮಲ್ಲೇಶ್ವರಂ. ಲಾಸ್ಟ್ ಅಂಡ್ ಫೈನಲ್ ಕಾಲ್ CQL ವರ್ಸಸ್ HYC ಹೆಸರುಘಟ್ಟ ನಡುವಿನ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ. ಈ ಕೂಡಲೇ ಬೇಗನೆ ಸಿದ್ಧವಾಗಿ ಬರಬೇಕು, ಮಳೆ ಬರೋ ಸಾಧ್ಯತೆ ಇದೆ. ಬೇಗ ಬನ್ನಿ. ಇಟ್ಸ್ ಎ ಜುಯಾ ಡೈರೆಕ್ಟ್ ಜಸ್ಟ್ ನಂಬರ್ 6 ಫ್ರಮ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಪ್ರಯತ್ನ ಅದರಷ್ಟೇ ಅತ್ಯುತ್ತಮವಾಗಿ ಚೈನ್ ಟ್ಯಾಕಲ್ ನೊಂದಿಗೆ ಬಂಧಿಸಿದ್ದಾರೆ ಪ್ರಸನ್ನ ಮತ್ತು ಸಹ ಆಟಗಾರ. ಸೂಪರ್ ಕಾಂಬಿನೇಷನ್ ಚೈನ್ ಟ್ಯಾಕಲ್ ಪ್ರಸನ್ನ ಅಂಡ್ ಅಜೇಯ. 13-5 13-5.
ಪಾಯಿಂಟ್ಸ್ ಲೀಡಿಂಗ್ ಬೈ ಸ್ವಸ್ತಿಕ್ ಮಲ್ಲೇಶ್ವರಂ. 8 ಅಂಕಗಳ ಮುನ್ನಡೆಯ ನಂಟು ಅವರಿಗೆ ಲಭಿಸಿದೆ. ಹದಿಮೂರು 5 13-5. ಡಿಫೆಂಡರ್ ಯು ಮಸ್ಟ್ ಲೀವ್ ದಿ ಗ್ರೌಂಡ್. ವಾದ ವಿವಾದ ಆನೆಯಲ್ಲಿ ಬನ್ನಿ. ರೆಫ್ರಿ ಡಿಸಿಷನ್ ಗಿವನ್. ನೋ ಮೋರ್ ಆರ್ಗ್ಯುಮೆಂಟ್ಸ್. ಯು ಮಸ್ಟ್ obey the referee decision. ಅತಿರೇಕದ ಉನ್ಮಾದದ ವಿಪರೀತ ಬುದ್ಧಿ ವಿನಾಶಕಾಲಿ ಅಂತೇಳಿ ಬುದ್ಧಿ ಹೇಳಿದ್ದಾರೆ ತೀರ್ಪುಗಾರರು. ಇನ್ನೊಮ್ಮೆ ಹೀಗೆ ಮಾಡಿದ್ರೆ ನೀನು ಕಾರ್ಡ್ ಕೊಡ್ತೀನಿ ಅಂತ. ಬುದ್ಧಿ ಇರಬೇಕು. ವಿಪರೀತ ಬುದ್ಧಿ ಇದ್ರೆ ಅದು ಆತನಿಗೆ ವಿಪತ್ತನ್ನು ತಂದು ಕೊಡ್ತೇವೆ. ಹೌದಲ್ಲ ಮೇಡಮ್? 13-7 6 ಅಂಕಗಳ ಅಂತರ. ಬುದ್ಧಿ ಇರಬೇಕು, ಅತಿ ಬುದ್ಧಿ ಇರಬಾರ್ದು. ನಮ್ಮ ಚೇತನ ಸ್ವಲ್ಪ ಹಾಗೇನೆ ರೆಫ್ರಿಗಳಿಗೆ ತಲೆಗಳಿಗೆ ಹುಳ ಬಿಟ್ಬಿಡ್ತಾನೆ. ಕಿಲಾಡಿ ಅವನು. ಕಬಡ್ಡಿ ಒಂದು ಕೌಶಲ್ಯ ಕೂಡ ಹಾಗೇನೆ. ರೆಫ್ರಿಗಳ ಮೇಲೆ ಒತ್ತಡ ಇರೋದು ರೆಫ್ರಿಗಳನ್ನ ಕನ್ಫ್ಯೂಸ್ ಮಾಡಿ ಒಂದು ಅದ್ಭುತ ಕನ್ಕ್ಲೂಷನ್ ತಗೊಳ್ತಾರೆ. ರೆಫ್ರಿಗಳನ್ನ ಒತ್ತಡಕ್ಕೆ ಸಿಲುಕಿಸುವಂತ ಒಂದು ತಂತ್ರಗಾರಿಕೆ ಇದು ಆಟದಲ್ಲಿ ಸರ್ವೇ ಸಾಮಾನ್ಯ. ಆದರೆ ಯಾವುದೇ ರೀತಿ ಧೃತಿಗಡದೆ ಎಚ್ಚರಿಕೆ ವಹಿಸಿ ತೀರ್ಪುಗಾರ ಉತ್ತಮ ತೀರ್ಮಾನಗಳನ್ನ ನೀಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು. ಕಬಡ್ಡಿ ಅಂದ್ರೆ ಕಾಲೆಳೆಯೋದು. ಸೊ ಕಾಲೆಳೆಯೋ ಈ ಕಾಲ್ ಚಳಕದ ಆಟ ಲಾಸ್ಟ್ ಅಂಡ್ ಫೈನಲ್ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯ. ಸಿಕ್ಕಿಲ್ ಆಕಾಶ್ ಪಡೆ ಇವನ ಪಂದ್ಯಾವಳಿಯ ಯಶಸ್ಸಿನ ರೂವಾರಿಯಾಗಿ ಆತಿಥ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಆಕಾಶ್ ಅವರ ತಂಡ ಆತಿಥ್ಯ ತಂಡವಾಗಿ ಸಿಕ್ಕಿಎಲ್ ಬೆಂಗಳೂರು ವಿರುದ್ಧ ಮತ್ತೊಂದು ಬೆಂಗಳೂರು ಗ್ರಾಮೀಣ ಭಾಗದ ಒಂದು ಹೆಸರುಘಟ್ಟ ಗ್ರಾಮದ ಒಂದು ತಂಡ HYC ಹೆಸರುಘಟ್ಟ ನಡುವಿನ ಜಿದ್ದಾಜಿದ್ದಿನ ಅಂತಿಮ 8ನೇ ಘಟ್ಟದ ಪಂದ್ಯ ಈಗ ನೆರವೇರಲಿದೆ. Both team captains, please be get ready for the last quarter final of the tournament. HYC versus CQL Bengaluru. ಬೆಂಗಳೂರಿನ 2 ಬಲಿಷ್ಠ ತಂಡಗಳ ನಡುವಿನ ಜಿದ್ದಾಜಿದ್ದಿನ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ ಇದೀಗ ನೆರವೇರಲಿದೆ. ದಯವಿಟ್ಟು 2 ತಂಡದ ಆಟಗಾರರು ನಾಯಕರು ಕೂಡಲೇ ಅಂಕಣದಲ್ಲಿ ಅಂಕಗಳ ಅಂತರ. 7 ಅಂಕಗಳ ಅಂತರದಲ್ಲಿ ಸೂಪರ್ ಕಾಂಬಿನೇಷನ್ ಕ್ಯಾಚ್. ವೆಲ್ ಪ್ರಿಪ್ಲಾನ್ಡ್ ಕ್ಯಾಚ್ ಆಫ್ ದ ಮ್ಯಾಚ್. It's a true right. 13-8 ಜಾರಿ ಬಿದ್ದಿದ್ದಾನೆ ಜಾಣ. ಸೂಪರ್ ಟ್ಯಾಕಲ್, ಸೂಪರ್ ಅವಕಾಶ. ಶ್ರೀಮತಿ ಯಶೋಧಮ್ಮ ಅವರು ನಮ್ಮ ಮುನೇಶ್ವರ ದೇವಸ್ಥಾನದ ವ್ಯವಸ್ಥಾಪಕರು ಹಾಗೆ ನಮ್ಮ ಈ ಕ್ರೀಡಾಕೂಟತೆಗೆ ಪ್ರೋತ್ಸಾಹಕರವರಾಗಿದ್ದಾರೆ. ಯಶೋಧ ಮೇಡಮ್ ಅವರು ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ. ಆಂಟಿ ಬನ್ನಿ ಆಂಟಿ. ಬೆಳಿಗ್ಗೆ ನೀವು ಅಮೃತ ಹಸ್ತದಿಂದ ಪೂಜೆ ಮಾಡಿದಿರ. ಸದ್ಯ ಮಳೆ ನಮ್ಗೆ ಹೆಂಗೋ ಕಾಟ ಕೊಡ್ತಾ ಇಲ್ಲ. ನಿಮ್ಮ ಮನಸ್ಸಿನಂತೆ ಪೂಜೆ ಕೂಡ ನೆರವೇರಿದೆ. ಇಲ್ಲಿ ಕ್ರೀಡಾಕೂಟ ಕಡೆ ಯಶಸ್ವಿಯಾಗಿ ಬರ್ತಾ ಇದೆ. ಯಶೋಧ ಮೇಡಮ್ ಅವರಿಗೆ ನಾನು ಹೃದಯಪೂರ್ವಕ ಸ್ವಾಗತಿಸ್ಕೊಳ್ತಾ, ಅವರು ತಮ್ಮ ಅಮೃತದಿಂದ ಉತ್ತಮ ಮನಸ್ಸಿಂದ ಬೆಳಿಗ್ಗೆ ಪೂಜೆ ಮಾಡಿದ್ರು. ಅದರಂತೆ ಕೂಡ ಪಂದ್ಯಾವಳಿ ಯಶಸ್ಸಿನ ಅಂತ ತಲುಪ್ತಾ ಇದೆ. ಎಸ್ ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್. ಬಾಬು ಇಲ್ಲಿ ಲಾಸ್ಟ್ ಕ್ವಾರ್ಟರ್ ಫೈನಲ್ ಆಫ್ ದ ಮ್ಯಾಚ್.
ಅನುಭವಿ ಆಟಗಾರ, ಆತನ ಅನುಭವ ಕೂಡ ಇಲ್ಲಿ ವರವಾಗಿದೆ. ಆತ್ಮವಿಶ್ವಾಸ. ಸ್ವಸ್ತಿಕ್ ತಂಡಕ್ಕೆ ಮತ್ತೆ ತಂಡವನ್ನು ನಿಯಂತ್ರಿಸುವಂತೆ ನಿಶಾನೆ ನೀಡಲಾಗ್ತಾ ಇದೆ. ಕಿಲಾಡಿ ಆಟಗಾರ ಚೇತನ್ ಪ್ರತಿ ಹಂತದಲ್ಲೂ ಕೂಡ ತೀರ್ಪುಗಾರರ ಮೇಲೆ ಒತ್ತಡವನ್ನು ಇರುವಂತಹ ಒಂದು ತಂತ್ರಗಾರಿಕೆ ಅವನಲ್ಲಿ ಮೈಗೂಡಿದೆ. ಎಸ್, ವಂಚಿಸಿ ಬಂಧಿಸುವಂತ ಪ್ರಯತ್ನ ಬಾಕ್ಲಿನ ಹೊರಭಾಗದಲ್ಲಿ ಕಷ್ಟ ಸಾಧ್ಯವಾದಂತ ಹಿಡಿತ ಅದು. Last quarter final of the tournament, Babu. Last quarter final match. ಬೇಗ ಬನ್ನಿ, CKL ಆಕಾಶ್ ಟೀಮ್ ಕರ್ಕೊಂಬನ್ನಿ, ಮೂರ್ತಿ ಟೀಮ್ ಕರ್ಕೊಂಬನ್ನಿ, ಬೇಗ 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 ಬನ್ನಿ. ಮಳೆ ಬಂದ್ರೆ ತಟ್ಟೆ ಎಲ್ಲ ಚಂಪಿಲ್ಲ. ಮ್ಯಾಚ್ ಮುಗಿತಾ ಇದೆ ಬಾಪ. ಬನ್ನಿ ಬನ್ನಿ ಬನ್ನಿ, CKL ಆಕಾಶ್ ಟೀಮ್ ಗೆಟ್ ರೆಡಿ. ಎಸ್, ಪಂದ್ಯ ಮುಕ್ತಾಯವಾಗ್ತಾ ಇದೆ. ಬನ್ನಿ ಬೇಗ ಬಾರಮ್ಮ ಬೇಗ. ಇದು ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ. ಭರ್ಜರಿ ಪಂದ್ಯ, ಬಲಿಷ್ಠ ತಂಡಗಳ ಪಂದ್ಯ. ಭರ್ಜರಿ ತಂಡಗಳ ಭವಿಷ್ಯ ಈಗ ನಿರ್ಧರಿತವಾಗುತ್ತೆ. ನಿರ್ಣಾಯಕ ಎಂಟ್ರಿ ಘಟ್ಟದ ಅಂತಿಮ ಪಂದ್ಯ, ಲಾಸ್ಟ್ ಕ್ವಾರ್ಟರ್ ಫೈನಲ್ ಆಫ್ ದ ಟೂರ್ನಮೆಂಟ್. ಬೇಗ ಬನ್ನಿ.